ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳೋದೇನಪ್ಪ ಅಂತಂದ್ರೆ ನಮ್ಮ ಸಮಸ್ತ ಭಕ್ತರಿಗೆ ಏನಪ್ಪ ಅಂದರೆ ಹಿಂದಕ್ಕೆ ಬಸವಣ್ಣನವ್ರಿಗೂ ಬಿಟ್ಟಿಲ್ಲ, ಎಂಥ ಮಹಾತ್ಮರಿಗೂ ಬಿಟ್ಟಿಲ್ಲ. ಸ್ವತಃ ನಮ್ಮ ಶಂಕರಲಿಂಗ ಮಹಾರಾಜ್, ಚಂದ್ರಶೇಖರ ಮಹಾರಾಜ್ ಸಾಕಷ್ಟು ಕಷ್ಟಪಟ್ಟು ದುಡಿದ್ರು. ಅಂಥ ಮಹಾತ್ಮರಿಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ದಾಂಗಲೆ ಮಾಡಿ ಏನೋ ಮಾಡಿ ಭಾಳ ಸಮಸ್ಯೆಗಳು ಅಂಥ ಮಹಾತ್ಮ ಅಂಥ ಕಾಯಕ ಯೋಗಿಗೆ ಬಂದದ. ಅದಕ್ಕೆ ಇವರು ಕೂಡ ನನಗೆ ಆ ಥರ ತ್ರಾಸು ಕೊಡಕತ್ತಾರ, ಆ ಥರ ಅಪವಾದಗಳು ಕೊಡತ್ತಾರ, ಇಲ್ಲ ಸಲ್ಲದ ಅಪವಾದಗಳು ಕೊಡಕತ್ತಾರ. ಅದಕ್ಕೆ ಭಕ್ತರು ಯಾರೂ ಕೂಡ ಇಂಥ ಮಾತಿಗೆ ನಂಬಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಅದಕ್ಕೆ ನಾ ಅಷ್ಟೇ ಹೇಳ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲ ಅವ್ರು ಏನು ಕಷ್ಟ ಕೊಟ್ಟರು ನಾನು ಉಳ್ಕೋತೀನಿ, ಯಾರು ನಿಮ್ಮ ಭಕ್ತರ ಸಲುವಾಗಿ. ಅದಕ್ಕೆ ನೀವೇನಪ್ಪ ಅಂತಂದ್ರೆ ನಾ ನಿಮ್ಮ ಮಗನಾಗಿ ನಿಮ್ಮ ಗುರು ಆಗಿ ಹೇಳ್ತೀನಿ. ನಾ ಇನ್ನೂ ತಪ್ಪು ಇನ್ನು ಮುಂದೆ ಏಸ್ ಕಾಲಕ್ಕೂ ಆಗಿಲ್ಲ, ಮಾಡೋದೂ ಇಲ್ಲ. ಆದರೆ ಇವ್ರು ಏನಪ್ಪ ಅಂದ್ರೆ ಇಲ್ಲ ಸಲ್ಲದ ಅಪವಾದ ಮಾಡಕತ್ತಾರ. ಅದಕ್ಕೆ ನೀವು ಅದಕ್ಕೆ ತಲೆ ಕಿವಿಗೆ ಒಟ್ಟು ಕೊಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ತಮಗೆಲ್ಲ ತಿಳಿಸ್ತೀನಿ.